ಹುಡ್ಕೋದು ಅಂದ್ರೆ ಏನಪ್ಪ? ಅಭಿನ ಹುಡ್ಕೋದಕ್ಕೆ ನೆನ್ನೆ ಹೋಗಿರೋ ಜೈ ಸರ್ ಇನ್ನು ಮನೆಗೆ ವಾಪಸ್ ಬಂದಿಲ್ವಂತೆ. ಅಭಿ ವಿಷಯ ಸರ್ಗೆ ಗೊತ್ತಾಯ್ತು ರೀ, ನೀವ್ ಹೇಳದ್ರಾ? ಇಲ್ಲ ಮೀನಾಕ್ಷಿ, ನೀನೇನಾದ್ರೂ ಹೇಳ್ದೇನೋ ಕೇಶವ? ಇಲ್ಲ ಅಪ್ಪ, ರೂಪಾ ಆಂಟಿ ಹೇಳಿದಾರೇನೋ. ರೂಪಾ ಮೇಡಮ್ ಕೂಡ ಹೇಳಲ್ಲ ಅಂತ ಹೇಳಿದ್ರು ರೀ. ಸರ್ ಬೇರೆ ಟೆನ್ಷನ್ ಅಲ್ಲಿ ಇದ್ದಾರೆ. ಮತ್ತೆ ಈ ಟೆನ್ಷನ್ ಯಾಕೆ ಅಂತ ಅಭಿನ ಪೊಲೀಸರ ಸಹಾಯದಿಂದ ನಾನೇ ಹುಡುಕ್ತೀನಿ ಅಂತ ಹೇಳಿದ್ರು. ನಾವು ಹೇಳಿಲ್ಲ, ಮೇಡಮ್ ಕೂಡ ಹೇಳಿಲ್ಲ, ಮತ್ತೆ ಸಾರ್ಗೆ ಗೊತ್ತಾಯ್ತು? ದಿವ್ಯಾ ಏನಾದ್ರೂ ಹೇಳಿರ್ಬೇಕಪ್ಪ. ಹೌದು ರೀ, ಗಂಗಾ ಮೇಡಮ್ ಅವ್ರ ಫೋನ್ ಇಂದ ದಿವ್ಯಾ ಏನಾದ್ರೂ ಫೋನ್ ಮಾಡಿ ಹೇಳಿದಳೋ ಏನು. ಯಾರು ಹೇಳಿದ್ರೇನು ನೆನ್ನೆ ಹೋಗಿರೋ ಜೈ ಸರ್ ಇನ್ನು ಮನೆಗೆ ವಾಪಸ್ ಬಂದಿಲ್ಲ ಅಂದ್ರೆ ನನಗೆ ಟೆನ್ಷನ್ ಆಗ್ತಿದೆ ಮೀನಾಕ್ಷಿ. ಏನ್ರಿ ಪರೀಕ್ಷೆ? ನಿನ್ನೆ ಅಭಿ, ಇವತ್ತು ಜೈ ಸರ್, ಯಾಕೆ ಹೀಗ್ ನಡೀತಾ ಇದೆ? ಕಷ್ಟಗಳೆಲ್ಲ ಒಂದೇ ಸಾರಿಗೆ ಆ ಕುಟುಂಬಕ್ಕೆ ಬಂದಿರೋ ಹಾಗಿದೆ. ದೇವರು ದ್ವೇಷ ಇಟ್ಕೊಂಡು ಅವರಿಗೆ ಕಷ್ಟ ಕೊಡ್ತಿದ್ದಾನೆ. ಯಾವ ಪಾಪನು ಮಾಡಿಲ್ಲ ಅಂದ್ರೂ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಿದ್ದಾನೆ. ಜಯಂಕರ್ಗೆ ಏನಾಗಿರಲ್ಲ ಅಪ್ಪ, ಅಭಿ ಹುಡ್ಕೋದಕ್ಕೆ ಹೋಗಿರ್ತಾರೆ. ಅಭಿ ಕಾಣಿಸಿಲ್ಲ ಅಂತ ಹುಡುಕ್ತಾನೆ ಇರ್ತಾರೆ. ನಾನು ಹೋಗಿ ಜೈ ಸರ್ನ ಹುಡುಕ್ತೀನಿ. ಅಭಿ ಮನೆಗೆ ಬಂದ್ರು, ಜೈ ಸರ್ ಮನೆಗೆ ಬಂದ್ರು ತಕ್ಷಣ ನನಗೆ ಫೋನ್ ಮಾಡಿ ಹೇಳಿ. ಸ್ಕೂಟರ್ ಕೀ ಅಪ್ಪ, ಹುಷಾರು ಅಪ್ಪ. ಏನು ಈ ಅಪಶಕನ? ಭಗವಂತ, ನಮ್ ಸರ್ಗ್ ಏನು ಆಗ್ದಿರೋಗ್ ನೋಡ್ಕೋ. ಮನಸ್ಸು ಚೂರಾಗಿರೋ ಗಂಗಾ ಮೇಡಮ್ ಅವರು ಇಲ್ದಿರೋ ಅಭಿನ ಇದಾನೆ ಅಂತ ಊಹಿಸ್ಕೊಳ್ತಿದ್ದಾರೆ. ಅಭಿನ ಹುಡ್ಕಕ್ ಹೋಗಿ ಜೈ ಸರ್ ವಾಪಸ್ ಬಂದಿಲ್ಲ. ಸೀತಾರಾಮ್ನಂತೆ ಈ ಪುಣ್ಯ ದಂಪತಿಗಳು ಆ ಸೀತಾರಾಮ ಪಟ್ಟಷ್ಟು ಕಷ್ಟ ಪಡ್ತಿದ್ದಾರೆ. ಅಮ್ಮ, ಮೇಡಮ್, ಅಭಿ ಅಭಿ ಅಮ್ಮ, ಅಭಿ ಅಮ್ಮ, ಅಮ್ಮ, ಅಭಿ ಏನೋ ಮಾಯ ಆಗೋದೆ? ಮತ್ತೆ ಎಲ್ಲಿಗೆ ಹೊರಟೋದೆ ಅಭಿ? ಅಭಿ 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 ಅಳ್ಬೇಡಿ ಮೇಡಮ್. ಅಣ್ಣನ್ ಹುಡ್ಕೋದಕ್ಕೆ ಹೋಗಿರೋ ಅವರು ಕೂಡ ಮನೆಗ್ ವಾಪಸ್ ಬಂದಿಲ್ವಂತೆ ಅಮ್ಮ. ಅವ್ರನ್ನ ಹುಡ್ಕೋದಕ್ಕೆ ನಾಣಿ ಅಂಕಲ್ ಹೋಗಿದಾರಂತೆ. ಏನೇ ನೀನ್ ಹೇಳ್ತಿರೋದು? ಅವ್ರು ಕೂಡ ಕಾಣಿಸ್ತಿಲ್ವಾ? ಹೌದು ಮೇಡಮ್, ಅಭಿಗೋಸ್ಕರ ನಿನ್ನೆ ಹೋಗಿರೋ ಸರ್ ಇನ್ನು ವಾಪಸ್ ಬಂದಿಲ್ವಂತೆ. ಅವ್ರು ಭಯ ಪಡ್ತಿದ್ದಾರೆ. ಅಯ್ಯೋ ದೇವ್ರೆ, ದೇವ್ರೆ, ನಮ್ ಕಷ್ಟನ ಮತ್ತೊಬ್ರಿಗೂ ಕೊಟ್ಟ್ಯಾ? ನಮಗೋಸ್ಕರ ಜೈ ಸರ್ಗೆ ಅವ್ರ ಕುಟುಂಬಕ್ಕೆ ನೋವು ಕೊಡ್ತಿದ್ಯಾ? ಯಾಕ್ ಸ್ವಾಮಿ, ಯಾಕ್ ಸ್ವಾಮಿ ಎಲ್ರಿಗೂ ಶಿಕ್ಷೆ ಕೊಡ್ತಿದ್ಯಾ? ನಾವ್ ಪಡ್ತಿರೋ ದುಃಖ ಸಾಲ್ತಿಲ್ವಾ ನಿನಗೆ? ನಮಗ್ ಸಹಾಯ ಮಾಡ್ದೋರಿಗೂ ಕೂಡ ನೋವು ಕೊಡ್ಬೇಕಾ? ನಮ್ ಮೇಲೆ ನಿನ್ಗೆ ದಯೆ ಇಲ್ಲ ಅಂತ ನನಗ್ ಗೊತ್ತು. ನಮ್ ಮೇಲೆ ದಯೆ ತೋರಿಸ್ತಿರೋರ್ಗೆ ಕೂಡ ಶಿಕ್ಷೆ ಕೊಡ್ತಿದ್ಯಲ್ಲ.
ಇದು ನಿನ್ಗೆ ನ್ಯಾಯವಾಗಿದ್ಯಾ ಸ್ವಾಮಿ? ನ್ಯಾಯವಾಗಿದ್ಯಾ? ವಾಟ್? ಜೈ ಮಿಸ್ ಆಗೋದು ಅಂದ್ರೆ ಎಸಿಪಿ ಅವರೇ? ನಿನ್ನೆ ಅಭಿನ ಹುಡ್ಕೊಂಡು ಹೋಗಿದ್ದ ಜೈ ಅವರು ಇಲ್ಲಿವರೆಗೂ ಮನೆಗೆ ವಾಪಸ್ ಬಂದಿಲ್ಲ. ಅವ್ರ ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ. ತನ್ನ ಮನೇನ ಬಿಟ್ಟು ಜೈ ಅವರು ಎಲ್ಲಿಗೆ ಹೋದ್ರು, ಏನಾದ್ರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಷ್ಟಕ್ಕೂ ಜೀವಂತವಾಗಿದ್ದಾರಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀರಾ ಮಿಸ್ ನಿತ್ಯಾ ಶ್ರೀನಿವಾಸ್? ನಾನ್ ಯಾಕೆ ಉತ್ತರ ಕೊಡ್ಬೇಕು? ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಆ ಆನ್ಸರ್ ನಿಮಗೆ ಮಾತ್ರ ಗೊತ್ತು, ಅದಕ್ಕೆ. ವಾಟ್ ಡು ಯು ಮೀನ್? ಐ ಮೀನ್ ಜೈ ಅವ್ರನ್ನ ನೀವೇ ಕಿಡ್ನಾಪ್ ಮಾಡಿದ್ದೀರಾ.